ಇಂದಿನ ವಿಷಯ ಮಾಲ್ಗಳ ಕುರಿತು ಮತ್ತು ಮೆಡಿಕಲ್ ಸ್ಟೋರ್ಸ್ಗಳ ಕುರಿತು. ಈಗ ಎಲ್ಲಿ ಬೇಕಾದಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಾಗ್ಬಿಟ್ಟೆ. ಸ್ಮಾರ್ಟ್ ಪಾಯಿಂಟ, ಮೋರ, ಹೈಪರ್ ಮಾರ್ಟ, ಡಿ ಮಾರ್ಟ, ಎಚ್ ಮಾರ್ಟ, ಏನೇನೋ ಭಾಳ ಹೆಸರಿಟ್ರ. ಅದರಿಂದ ಏನಾಗ್ಯದ, ಬಂಡವಾಳಶಾಹಿ ಸಾಮ್ರಾಜ್ಯ ನಿರ್ಮಾಣ ಆಗ್ತತಿ. ಬಂಡವಾಳಶಾಹಿ ಸಾಮ್ರಾಜ್ಯ. ಯಾರು ದೊಡ್ಡ ದೊಡ್ಡ ಶ್ರೀಮಂತರದಲ್ಲ ಅಂತ ದೊಡ್ಡ ದೊಡ್ಡ ಮಾಲ್ ಇಟ್ಬಿಡ್ತಾರೆ. ನಮ್ಮ ಸಾಮಾನ್ಯರಿಗೆ ಅಂತ ಮಾಲ್ ಇಡ್ಲಿಕ್ಕೆ ಆಗೋದಿಲ್ಲ. ಈ ಪ್ರತಿಯೊಂದು ಓಣಿಯಲ್ಲಿಯೂ ಕಿರಾಣಿ ಅಂಗಡಿಗಳು ಬಂದಾಗ್ತವೆ, ಅರಬಿ ಅಂಗಡಿಗಳು ಬಂದಾಗ್ತವೆ. ಮೊನ್ನೆ ನಮ್ಮ ಗೆಳೆಯ ಭೇಟಿಯಾಗಿದ್ದ, ಇಲ್ಲ ಕಿರಾಣಿ ಅಂಗಡಿ ಬಂದ್ ಮಾಡಿ ಅರಬಿ ಅಂಗಡಿ ಇಟ್ಟೀನಪ್ಪ. ಅರಬಿ ಅಂಗಡಿ ನಡೆಯಲ್ದು, ಕಿರಾಣಿ ಅಂಗಡಿ ನಡೆಯಲ್ದು. ಈಗ ನಮ್ಮದು ವಯಸ್ಸು 50ರಿಂದ 52 ವಯಸ್ಸಾಗ್ಯದ. ಬೇರೆ ಕಡೆ ಉದ್ಯೋಗ ತೊಗೊಳಾಗ್ಯಾರ. ಹಿಂಗೆ ಬದುಕಬೇಕು ಹೆಂಗೆ ನಾವು? ಇದರಿಂದ ಈಗ ನಿರುದ್ಯೋಗ ನಿರುದ್ಯೋಗ ಹೆಚ್ಚಾಗ್ಯದ. ಆ ಮಾಲ್ಗಳು ದುಡ್ಲಿಕ್ಕೆ ಹೋಗ್ತಾರೆ. ಮುಂಜಾನೆ 8ಕ್ಕೆ ಬಂದು ಸಂಜೆ 5ರಿಂದ 5 ತನಕ ಅಥವಾ 6 ತನಕ ದುಡಿಸ್ತಾರೆ. ಎಷ್ಟು ಕೊಡೋ ಪಗಾರ ಅವ್ರಿಗೆಲ್ಲ ಕೂಡಿ 2,000 ರೂಪಾಯಿ ಕೊಡ್ತಾರೆ. 2,000 ರೂಪಾಯಿ ಏನು ಸಾಲಬೇಕು ಅವ್ರಿಗೆ? ಬಸ್ ಚಾರ್ಜ್ ಏನು, ಬರೋದೇನು, ಗಾಡಿ ಚಾರ್ಜ್ ಏನು, ಆ ರೂಮ್ ಬಾಡಿಗೆ ಏನು, ಊಟದ್ದೇನು, ಏನೂ ಸಾಲದಿಲ್ಲ. ಸ್ವಂತ ಉದ್ಯೋಗ ಮಾಡ್ಬೇಕಂತಂದ್ರೆ ಇಂಥವ್ರು. ಒಂದು ಮೆಡಿಕಲ್ ಸ್ಟೋರ್ ಡಿ ಫಾರ್ಮಸಿಯೋ ಬಿ ಫಾರ್ಮಸಿಯೋ ಒಂದು ಹುಡುಗ ಮುಗಿಸಿರ್ತಾನೆ. ಮೆಡಿಕಲ್ ಸ್ಟೋರ್ಸ್ ಇಡ್ಬೇಕು ಮೇಡಮ್. ಮೆಡಿಕಲ್ ಸ್ಟೋರ್ಸ್, ಆ ಮೆಡಿಕಲ್ ಸ್ಟೋರ್ಸೇ ನಡೆಯಲಾಗ್ಯಾವ. ಎಷ್ಟೋ ಮಂದಿ ಮೆಡಿಕಲ್ ಸ್ಟೋರ್ ಬಂದಾಗಿಬಿಟ್ಟಾವ. ಯಾಕಂದ್ರೆ ದೊಡ್ಡ ದೊಡ್ಡ ದವಾಖಾನೆ ತಯಾರು ಮಾಡ್ತಾರೆ. ಆ ದೊಡ್ಡ ದೊಡ್ಡ ದವಾಖಾನೆ ಭಯಂಕರ ಇನ್ಕಮ್ ಅವರೆಲ್ಲ. ಎಷ್ಟೋ ಎಕ್ಸ್ರೇ ಅವ್ರ ರಕ್ತ ಬ್ಲಡ್ಡ ಗಿಡ್ಡ ಹೋಗಿ ಒಂದು 10,000 ಬಿಲ್ಲೇ ಮಾಡಿಬಿಡ್ತಾರೆ. ಮತ್ತು ಅದ್ರಾಗ ಒಳಗೊಂದು ಮೆಡಿಕಲ್ ಸ್ಟೋರ್ಸ, ಅದ್ರದ್ದು ಇನ್ಕಮ್. ಆ ಮೆಡಿಕಲ್ ಸ್ಟೋರ್ ಹುಡುಗ ಎಲ್ಲ ಕೂಡ 10,000 ರೂಪಾಯಿನೂ ಕೊಡ್ತಾರೆ. ಹಿಂಗೆ ಡಿ ಫಾರ್ಮಸಿ ಮುಗಿಸಿ ಒಂದು ಹುಡುಗ ಮೆಡಿಕಲ್ ಸ್ಟೋರ್ಸ್ ಇಟ್ಟವ್ರದ್ದು ಎಲ್ಲರೂ ಬಂದಾಗಿಬಿಟ್ಟ. ಮೆಡಿಕಲ್ ಸ್ಟೋರ್ಸ್ ದೊಡ್ಡ ದೊಡ್ಡ ಮೆಡಿಕಲ್ ಸ್ಟೋರ್ಸ್ ಬಂದಾಗ್ಯಾವ. ಯಾಕೆ ಬಂದಾಗ್ಯಾವ? ಎಲ್ಲರೂ ತಮ್ಮಲ್ಲಿ ಇಟ್ಕೊಂಡ್ಬಿಟ್ಟಾರೆ ಮೆಡಿಕಲ್ ಸ್ಟೋರ್ಸ್. ಇಲ್ಲರಿ, ಈ ಮೊದಲು ದೊಡ್ಡ ದವಾಖಾನೆ ಅದಾವ, ಎಲ್ಲವ ಸಾಕಷ್ಟು ಇನ್ಕಮ್ ಅಂತ ಬದುಕ್ತೀರಿ ನೀವು ಎಲ್ಲರೂ. ಮತ್ತು ಒಂದು ಹುಡುಗ ಅದು ಮೆಡಿಕಲ್ ಸ್ಟೋರ್ ಇಟ್ಟು ಅವನು ಬದುಕ್ತಾನೆ. ಅಲ್ಲಿ ಸಮೀಪ ಬಂದು ಅವ್ನಿಗೆ ಅವಕಾಶ ಮಾಡಿಕೊಡಲ್ಲ. ಅವೆಲ್ಲ ನೀವೇ ಮಾಡ್ಕೊಂಡ್ರೆ ಹೆಂಗೆ? ಎಲ್ಲ ನೀವೇ ಗಳಿಸೋದು ಹೆಂಗೆ? ಎಲ್ಲ ನೀವೇ ಶ್ರೀಮಂತಾಗೋರ? ಅದು ಬಂದ್ ಮಾಡಿರಿ ಒಳಗಿನ ಮೆಡಿಕಲ್ ಸ್ಟೋರ್. ಸ್ವಲ್ಪ ಒಳಗಿನ ಮೆಡಿಕಲ್ ಸ್ಟೋರ್ ಬಂದ್ ಮಾಡಿರಿ. ಹೊರಗೆ ಒಂದು ಹುಡುಗ ಡಿ ಫಾರ್ಮಸಿ ಮುಗಿಸ್ತಾನೆ, ಕಲ್ತಿರ್ತಾನೆ, ಬಡವಿರ್ತಾನೆ, ಮೆಡಿಕಲ್ ಮಾಡ್ಕೊತಿದ್ದಾನೆ. ಈಗ ನಾವು ಒಂದು ಮೊನ್ನೆ ಒಂದು ಕಡೆ ಟ್ಯೂಷನ್ ಹೇಳ್ತಿದ್ದೆ. ಅಲ್ಲೇ ಒಂದು ಮೆಡಿಕಲ್ ಸ್ಟೋರ್ಸ್ ಇತ್ತು, ಅದು ಬಂದ್ ಆಗಿಬಿಡ್ತು. ಯಾಕೆ ರೀ ಬಂದ್ ಆಗೈತಂದ್ರೆ ಒಳಗೆ ಇಟ್ಕೊಂಡ್ಬಿಟ್ಟಾರೆ ಅವರು. ನೋಡಿರಿ ಹಿಂಗೆ ಮಾಡೋರು ಹೆಂಗೆ? ಸ್ವಲ್ಪ ಬಡವ್ರಿಗೆ ನೋಡಿರಿ ನೀವು ಎಲ್ಲರೂ. ಮತ್ತು ಈ ದೊಡ್ಡ ದೊಡ್ಡ ಮಾಲ್ ಇಡೋದ್ರಿಂದ ಬಂಡವಾಳಶಾಹಿ ಸಾಮ್ರಾಜ್ಯ ನಿರ್ಮಾಣ ಆಗ್ತದೆ. ಬಡವ್ರು ಹೇಳ್ತಾರೆ, ಶ್ರೀಮಂತ ಹೇಳ್ತಾರೆ. ಸರ್ಕಾರದ ಅವಕಾಶ ಕೊಡಬೇಡ್ರಿ. ಮಹಾತ್ಮ ಗಾಂಧಿ ಹೇಳ್ದಂಗೆ ಎಲ್ಲರೂ ಅವಕಾಶ ಸಿಗಬೇಕು. ಆ ದೊಡ್ಡ ದೊಡ್ಡ ಮಾಲ್ ಇಡೋದ್ರಿಂದ ಮಂದಿ ಪಗಾರ ಕಡಿಮೆ ಕೊಡ್ತಾರೆ, ಅವು ಬದುಕೋದಾಗೋದಿಲ್ಲ. ಇದು ಕಿರಾಣಿ ಅಂಗಡಿ, ಅರಬಿ ಅಂಗಡಿ, ಏನೇನು ಎಲ್ಲನೂ ಬಂದಾಲತ್ತಾವ. ಯಾಕಂದ್ರೆ ನಾವೊಂದು ಈ ಓಣ್ಯಾಗ ಒಂದು ಕಿರಾಣಿ ಅಂಗಡಿ ಇರ್ತದೆ. ನಮಗೊಂದು ಕಡ್ಡಿ ಡಬ್ಬಿ ಬೇಕಂದ್ರೆ ಕಡ್ಡಿ ಡಬ್ಬಿ ತಂದು ಬಿಡ್ತಿದ್ವಿ. ಈ ಕೆಲವು ಮಂದಿ ಮಾಲಿಗೆ ಹೋಗ್ತಾರೆ, ಸ್ವಲ್ಪ ಏನೋ ಬೇಕಾಗಿರ್ತದೆ, ಮನೆಗೆ ಏನು ಅವಶ್ಯಕತೆ ಇರ್ತದೆ, ಒಂದು ಸ್ವಲ್ಪ ಬೇಕಾಗಿರ್ತದೆ, ಸಾಬೂನು ಬೇಕಾಗಿರ್ತದೆ, ಸಾಬೂನು ಜೊತೆ ಏನೇನೋ ತಂದು ಬಿಡ್ತಾರೆ. ಗ್ರಾಹಕರಿಗೆ ಟೋಪಿ ಬೀಳ್ತದೆ. ಒಂದು 50 ರೂಪಾಯಿ ಮಾಲ್ ಖರೀದಿ ಮಾಡ್ಬೇಕು ಹೋಗಿರ್ತಾರೆ ಸುಮ್ಮ, ಮತ್ತು ಅದು ಇದು ಚಂದ ಕಂಡ್ಕಿಸಿಂದ ಉಳ್ಕತೆಲ್ಲ ತೊಗೊಂಡ್ಬಿಡ್ತಾರೆ. ಅವು ಗ್ರಾಹಕರು ಬದುಕು ಕಠಿಣ ಆಗ್ಯದ. ಇನ್ನೊಂದು ಸುಮ್ಮ ಅವಶ್ಯಕತೆ ಇರೋದಿಲ್ಲ, ಅವು ತಂದು ಬಿಡ್ತಾರೆ. ಹಂಗೆ ಸರ್ಕಾರ ದಯವಿಟ್ಟು 2 ಕಂಡೀಷನ್ ಇದು ಮಾಡಬೇಕು. ಎಲ್ಲ ದೊಡ್ಡ ದೊಡ್ಡ ಮಾಲ್ಗಳನ್ನು ಬಂದ್ ಮಾಡಬೇಕು, ಎಲ್ಲರೂ ಉದ್ಯೋಗ ಸೃಷ್ಟಿ ಮಾಡಬೇಕು. ಮತ್ತು ದಯವಿಟ್ಟು ಪ್ರತಿಯೊಬ್ಬ ಡಾಕ್ಟರು ತಮ್ಮ ಮೆಡಿಕಲ್ ಸ್ಟೋರ್ಸಲ್ಲಿ ದವಾಖಾನೆ ಇಡಬೇಡ್ರಿ. ಆ ಡಿ ಫಾರ್ಮಸಿ ಮುಗಿಸ್ತದೆ ಅಂತ ಅವ್ರಿಗೆ ಒಂದು ಅವಕಾಶ ಕೊಡ್ರಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರೂ ಇದು ಹೋರಾಟ ಮಾಡಬೇಕಾಗ್ತದೆ, ಹೋರಾಟ ಮಾಡಿರಿ. ನಾ ಹೇಳೀನಿ, ಎಲ್ಲ ನನ್ನ ಜೋಡಿ ಕೈ ಜೋಡಿಸ್ರಿ. ಧನ್ಯವಾದ.